ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ಇವತ್ತೇನು ಮೋಸ ಇದೆಯಂತೆ, ಪೂಜೆ ಮಾಡೋಣ ಅಂತ ಹೊರಗಡೆ ಹೂ ತರಕ್ಕೆ ಹೋಗ್ತಾ ಇದ್ದೀನಿ. ಚೈನಾದಲ್ಲಿ ಹೂವಿನ ಅಂಗಡಿ ಯಾವ ಥರ ಇರುತ್ತೆ ಮತ್ತು ಹೊರಗಡೆ ಸೂಪರ್ ಮಾರ್ಕೆಟಲ್ಲೂ ಹೂವಿನ ಅಂಗಡಿಗೂ ಎಷ್ಟು ರೇಟ್ ಡಿಫ್ರೆನ್ಸ್ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ ಬನ್ನಿ. ಚೈನಾದಲ್ಲಿ ಇವಾಗೇನೋ ಚಳಿಗಾಲ ಮುಗಿತಾ ಇದೆ, ಬೇಸಿಗೆಗಾಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ರೆಡಿ ಬೇರೆಗೆ ಸ್ಟಾರ್ಟ್ ಆಗಿದ್ದೀವಿ. ಜೊತೆಗೆ ಒಂದಷ್ಟು ಅಲರ್ಜಿ ಥರ ಎಲ್ಲ ಆಗುತ್ತೆ. ಯಾವ ಥರ ಅಂದರೆ ಸ್ವಲ್ಪ ಕಣ್ಣು ಇಚ್ಚಿಂಗ್ ಆಗೋದು, ಸ್ವಲ್ಪ ಪಿಂಪಲ್ಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಏನಕ್ಕೆ ಅಂತಂದರೆ ಇವಾಗ ಮರಗಳೆಲ್ಲ ಸ್ವಲ್ಪ ಟ್ರೀಸ್ ಪೋಲನ್ ಅಂತ ಹೇಳ್ತಾರೆ. ಅಂದರೆ ಮರದಿಂದ ಒಂದಷ್ಟು ಡಸ್ಟ್ ಉದುರುತ್ತೆ. ಸೊ ಅದು ಬಂದು ಸ್ಕಿನ್ಗೆ ಟಚ್ ಆಗೋದು, ಕಣ್ಣಿಗೆ ಟಚ್ ಆಗೋದೆಲ್ಲ ಆದರೆ ಆ ಥರ ಆಗುತ್ತೆ. ಅದು ಟ್ರೀಸ್ ಪೋಲನ್ ಅಂತ ಹೇಳಿದ್ನಲ್ಲ, ಅದು ಅಷ್ಟು ಕ್ಲಿಯರಾಗಿ ಕಣ್ಣಿಗೆ ಕಾಣಿಸಲ್ಲ. ಹತ್ತಿ ಥರ ಇರುತ್ತೆ. ಹತ್ತಿನಲ್ಲಿ ಚಿಕ್ಕ ಚಿಕ್ಕ ಸ್ನೋ ಫ್ಲೇಕ್ಸ್ ಬರುತ್ತಲ್ಲ, ಆ ಥರ ಆರ್ತಾ ಇರುತ್ತೆ. ಅದು ಇನ್ಕೇಸ್ ಸ್ಕಿನ್ಗೆ ಏನಾದ್ರು ಟಚ್ ಆದರೆ ಸಖತ್ ಅಲರ್ಜಿ ಥರ ಆಗುತ್ತೆ. ಚೈನಾದಲ್ಲಿ ಏನಾದ್ರು ಮನೆ ಕನ್ಸ್ಟ್ರಕ್ಷನ್ ಏನಾದ್ರು ಮಾಡ್ತಿದ್ದಾರೆ ಅಂದರೆ ಈ ಥರ ಒಂದು ಕಂಪಲ್ಸರಿ ಆ ಮನೆಗೆ ಬಿಲ್ಡಿಂಗ್ ಹತ್ರ ಈ ಥರ ಒಂದು ತಂದು ನಿಲ್ಲಿಸ್ಬಿಟ್ಟು ಒಳಗಡೆ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಲಾರಿಗೆ ಹಾಕಿ ಕಳಿಸ್ತಾರೆ. ಇದನ್ನು ಹೆಲ್ಮೆಟ್ ಹಾಕಿದ್ದೀನಿ. ಇದು ಕೂಡ ಚಳಿಗಾಲದ್ದು. ಎಷ್ಟು ಮಂದಕ್ಕಿದೆ ನೋಡ್ಬೋದು. ಗಾಳಿ ಬರ್ತಾ ಹೋಗಬಾರ್ದು ಚಳಿಗಾಳಿ ಅಂತ ಅಂದ್ಬಿಟ್ಟು ಸಖತ್ ಮಂದಕ್ಕೆ ಮಾಡಿರ್ತಾರೆ. ಈ ಹೆಲ್ಮೆಟ್ ಕೂಡ ಚೇಂಜ್ ಮಾಡಬೇಕು ಬೇಸಿಗೆಗಾಲಕ್ಕೆ. ಸೂಪರ್ ಮಾರ್ಕೆಟಿಗೆ ಬಂದೆ. ಇಲ್ಲಿ ಫ್ಲವರ್ ಸೆಕ್ಷನ್ ಎಂಟ್ರೆನ್ಸಲ್ಲೇ ಇದೆ. ಸೊ ತೋರಿಸ್ತೀನಿ ಬನ್ನಿ ಫ್ಲವರ್ಸ್ ಎಲ್ಲ ಎಷ್ಟಾಗುತ್ತೆ ಅಂತ. ಇದು ಫ್ಲವರ್ಸ್ ಸ್ವಲ್ಪ ಜಾಸ್ತಿ ಇಟ್ಟಿಲ್ಲ, ಕಡಿಮೆನೇ ಇಟ್ಟಿದ್ದಾರೆ. ಈ ಕಡೆ ಎಲ್ಲ ಶಾವಂತಿಗೆ ಟೈಪ್ ಇದೆ. ಇದು ಲಿಲ್ಲಿ ಇರ್ಬೋದು ಅನ್ಸುತ್ತೆ. ಈ ಕಡೆ ಎಲ್ಲ ಶಾವಂತಿಗೆ ಇದೆ. ಈ ಶಾವಂತಿಗೆ ಹೂವು ಹೀಗೆ ಕೊಡೋದವರು ಈ ಥರ ಫುಲ್ ಇರುತ್ತೆ. ನಾವೇ ಇದನ್ನು ಕಟ್ ಮಾಡಿಕೊಂಡು ದೇವ್ರಿಗೆ ಮುಡಿಸ್ಬೇಕು. ಸೊ ಇದ್ರ ಬೆಲೆ ಬಂದು 10.90 ಅಂತ ಹಾಕಿದ್ದಾರೆ ನೋಡಿ. ಆಲ್ಮೋಸ್ಟ್ ಇದು 130 ರೂಪಾಯಿ, 140 ರೂಪಾಯಿ ಆ ಥರ ಆಗುತ್ತೆ ಇದಕ್ಕೆ. ಇನ್ನು ಇದಿಷ್ಟೇ ಅಲ್ಲದೆ ಇಲ್ಲಿ ಬಣ್ಣ ಬಣ್ಣ ಹೂಗಳನ್ನ ನೋಡ್ಬೋದು. ಇದೆಲ್ಲ 25.96 MB ಅಂತಂದರೆ ಆಲ್ಮೋಸ್ಟ್ 300 ರೂಪಾಯಿ ಆಗುತ್ತೆ. ಇದು ಒಂದೊಂದು ಕಟ್ಟಿಗೆ 300 ರೂಪಾಯಿ. ಮೇಲೆ ಗುಲಾಬಿನೂ ಇದೆ ನೋಡಿ, ಇದು ಅಷ್ಟೇ ಆಲ್ಮೋಸ್ಟ್ 28.9 ಅಂದರೆ ಇದು ಅಷ್ಟೇ ಒಂದು 350 ರೂಪಾಯಿ ಆ ಥರ ಆಗುತ್ತೆ. ಇದು ಎಲ್ಲ ಆಸುಪಾಸೆ ಇದೆ, 350-300 ರೂಪಾಯಿ ಆಸುಪಾಸೆ ಇದೆ ಗುಲಾಬಿಗಳು. ಈ ಆರೆಂಜ್ ಮತ್ತು ಹಳದಿ ಗುಲಾಬಿ ಏನಿದೆಯೋ ಇದು 17.96 MB ಅಂತಿದೆ. ಆಲ್ಮೋಸ್ಟ್ 220-230 ರೂಪಾಯಿ ಆಗುತ್ತೆ ಇದು ಒಂದು ಕಟ್ಟಿಗೆ, ಇಷ್ಟು ಹೂಗೆ. ಇದು ಸ್ವಲ್ಪ ಹಳೇದಾಗಿದೆ, ಅದಕ್ಕೆ 15 ಅಂತ ಇಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ 180-170 ಆ ಥರ ಮಿಕ್ಸ್ಡ್ ಫ್ಲವರ್ಸು. ಇಲ್ಲೂ ಇದೆ ನೋಡಿ ಶಾವಂತಿಗೆ, ಬಿಳಿ ಶಾವಂತಿಗೆ, ಪರ್ಪಲ್ ಕಲರ್ ಶಾವಂತಿಗೆ ಎಲ್ಲ ಇದೆ. ನಾನು ಈ ಬಿಳಿ ಕಲರ್ ಶಾವಂತಿಗೆ ತಗೋತಾ ಇದ್ದೀನಿ. ಇದ್ರ ಬೆಲೆ ಬಂದು 130-140 ಆ ಥರ ಆಗುತ್ತೆ ಇದು ಒಂದು ಕಟ್ಟಿಗೆ. ಒಂಥರ ಡಿಫ್ರೆಂಟ್ ಇದೆ ನೋಡಿ ಹೂವು, ಎಷ್ಟು ಚೆನ್ನಾಗಿದೆ. ಇದು ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ. ಇದಕ್ಕೂ ಆಲ್ಮೋಸ್ಟ್ 25.90 ಪೈಸಾ ಅಲ್ಲ, 90 RMB ಅಂದರೆ ಆಲ್ಮೋಸ್ಟ್ 300 ರೂಪಾಯಿ ಆಗುತ್ತೆ. ಇದು 280-300 ರೂಪಾಯಿ ಹೂವಿಗೆ. ಈಗ ಸೂಪರ್ ಮಾರ್ಕೆಟಲ್ಲಿ ಹೂಗೆ ಎಷ್ಟಾಗುತ್ತೆ ಅಂತ ನೋಡಿದ್ರಿ. ನಾನು ಪ್ರತ್ಯೇಕವಾಗಿ ಹೂವಿನ ಅಂಗಡಿ ಇದೆ ಮನೆ ಪಕ್ಕದಲ್ಲೇ, ಅಲ್ಲಿ ಎಷ್ಟಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೊಂದು ಫ್ಲವರ್ ಶಾಪ್ ಇದೆ. ಸೊ ಇಲ್ಲಿ ಹೂಗೆ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಫ್ಲವರ್ ಶಾಪು ನೋಡಿ, ಎಷ್ಟು ಚೆನ್ನಾಗಿ ಹೂ ಇಟ್ಟಿದ್ದಾರೆ. ಮೋಸ್ಟ್ಲಿ ಫ್ರೆಶ್ ಆಗಿ ಹೂವು ಬಂದಿದೆ ಅನಿಸುತ್ತೆ. ಇದು ಫ್ಲವರ್ ಶಾಪು. ಇಲ್ಲಿ ಕೂಡ ನಮಗೆ ವೆರೈಟಿ ಆಗಿರುವಂಥ ಫ್ಯಾನ್ಸಿ ಹೂಗಳು ಮತ್ತು ಗುಲಾಬಿ ಹೂಗಳೆಲ್ಲ ಸಿಗುತ್ತೆ. ಯೂಶಲ್ ಆಗಿ ಹೂವಿನ ಅಂಗಡಿಗಳಲ್ಲಿ ಬೊಕ್ಕೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೂಗಳನ್ನ ತಗೋತಾರೆ. ನಾನು ಪೂಜೆಗೆ ಅಂತ ತಗೋತಾ ಇದ್ದೀನಿ. ಇಲ್ಲಿ ಇವರು ಒಂದು ಗುಲಾಬಿ ಹೂಗೆ 4 RMB ಅಂತ ಹೇಳಿದ್ರು. ಅಂದರೆ ಆಲ್ಮೋಸ್ಟ್ ಒಂದು ಗುಲಾಬಿ ಹೂಗೆ 56 ರೂಪಾಯಿ ಆಗುತ್ತೆ. ನಾನು 2 ಗುಲಾಬಿ ತಗೊಂಡಿದ್ದೀನಿ. 2 ಗುಲಾಬಿಯಿಂದ 112 ರೂಪಾಯಿ. ಇನ್ನು ಚೀನಿಯರು ಬರೀ ಬೊಕ್ಕೆ ಮಾಡೋದಕ್ಕಷ್ಟೇ ಅಲ್ಲ, ಅವ್ರ ಮನೆಗಳಲ್ಲಿ ವಾಸಲ್ಲಿ ಫ್ಲವರ್ಸ್ನ ಇಡೋ ಅಂತ ರೂಢಿ ಇದೆ. ಸೊ ಅದಕ್ಕೂ ಕೂಡ ಇಲ್ಲಿ ಹೂ ತಗೊಂಡು ಹೋಗ್ತಾರೆ. ಕಟ್ 谢谢，拜拜。
ನಾನಿವಾಗ 2 ಗುಲಾಬಿ ಹೂ ತೊಗೊಂಡಿದ್ದೀನಿ. ಒಂದು ಗುಲಾಬಿಗೆ ಇಲ್ಲಿ 2 ಗುಲಾಬಿಗೆ ನಮಗೆ 112 ರೂಪಾಯಿ ಆಯಿತು. ಸೂಪರ್ ಮಾರ್ಕೆಟಲ್ಲಿ ನಮಗೆ 350 ರೂಪಾಯಿ ಕೊಟ್ಟರೆ ಆಲ್ಮೋಸ್ಟ್ ಒಂದು 6-7 ಬರುತ್ತೆ. ಚೈನಾದಲ್ಲಿ ನಮಗೆ ಉಚಿತವಾಗೂ ಕೂಡ ಹೂಗಳು ಸಿಗುತ್ತೆ. ಅದು ಹೇಗೆ ಅಂತಂದರೆ ರಸ್ತೆಗಳಲ್ಲೆಲ್ಲ ಸಿಕ್ಕಾಬಟ್ಟೆ ಗುಲಾಬಿ ಹೂಗಳು ಹಾಕಿರ್ತಾರೆ. ಸೀಸನಲ್ ಫ್ಲವರ್ಸ್, ಈಗ ಗುಲಾಬಿ ಸೀಸನು. ಸೊ ರಸ್ತೆಗಳಲ್ಲಿ ಮತ್ತು ಒಂದಷ್ಟು ಕಮ್ಯುನಿಟಿ ಅಪಾರ್ಟ್ಮೆಂಟ್ಗಳ ಮುಂದೆ ಕಾಂಪೌಂಡ್ ಹತ್ರನೇ ಗುಲಾಬಿ ಹೂಗಳು, ಮತ್ತು ಸ್ಕೂಲ್ ಕಾಂಪೌಂಡ್ಗಳ ಹತ್ರ ಗುಲಾಬಿ ಹೂಗಳು ಹಾಕಿರ್ತಾರೆ. ಸೊ ಅದು ಉಚಿತವಾಗಿ ಸಿಗುತ್ತೆ. ಆದರೆ ಅದನ್ನು ಯಾವುದೇ ಕೀಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಎಲ್ಲ ಕಡೆ CC ಕ್ಯಾಮ್ರಾ ಇರುತ್ತೆ. ಆಮೇಲೆ ನಾವೇನಾದ್ರು ಕಿತ್ತರೆ ಏನು ಮಾಡ್ತಾರೆ ಅಂದರೆ ಇಲ್ಲಿ CC ಕ್ಯಾಮ್ರಾದಲ್ಲಿ ಆ ವಿಡಿಯೋನ ತಗೊಂಡು ಈ ನ್ಯೂಸ್ ಚಾನಲ್ಗಳು ಅಥವಾ ನಮ್ಮ ಕಡೆ ಇನ್ಸ್ಟಾಗ್ರಾಮ್ ಎಲ್ಲ ಬರುತ್ತಲ್ಲ, ಸೊ ಅದೇ ಥರ ಇಲ್ಲಿ ಚೈನಾದಲ್ಲಿ ವಿಚಾಟ್ ಚಾನಲ್ ಅಂತ ಇದೆ. ಸೊ ಅಲ್ಲಿ ಹಾಕ್ಬಿಡ್ತಾರೆ. ಯಾರೋ ಇಂಡಿಯನ್ಸು ಹೂ ಕೀಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಕ್ಬಿಡ್ತಾರೆ. ನಮ್ದು ಯಾವ್ದಾದ್ರು ಒಂದು ಭಾರತೀಯ ಸಾಂಗ್ ಹಾಕ್ಬಿಟ್ಟು ಹೂ ಕೀಳ್ತಾ ಇದ್ದಾರೆ, ನಮ್ಮ ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡ್ತಿದ್ದಾರೆ ಅಂತ ಹಾಕ್ಬಿಡ್ತಾರೆ. ಸೊ ಇವಾಗ ಆ ರಸ್ತೆಗಳಲ್ಲಿ ಯಾವ ಥರ ಹೂಗಳನ್ನ ಇಟ್ಟಿರ್ತಾರೆ ಅಂತ ಒಂದು ಚಿಕ್ಕ ಝಲಕ್ಕು ನೋಡ್ಕೊಬೋದು. ಇನ್ನದಲ್ಲಿ ನಾನಿವಾಗ ಒಂದು ರಸ್ತೆ ಬದಿಯಲ್ಲಿರೋ ಒಂದು ಫುಟ್ಪಾತ್ ಮೇಲೆ ನಿಂತಿದ್ದೀನಿ. ಕಾಣಿಸ್ತಿರ್ಬೋದು, ಅಲ್ಲಿ ಕಾರ್ ಹೋಗೋ ರೋಡು, ಈ ಕಡೆ ಬಂದು ಸರ್ವಿಸ್ ರೋಡು, ಮತ್ತು ನಾನಿಲ್ಲಿ ಫುಟ್ಪಾತ್ ಮೇಲೆ ನಿಂತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಗುಲಾಬಿ ಹೂವಿನ ಗಿಡಗಳಿದೆ ಅಂತ. ಕಾಣಿಸ್ತಿರೋ ಪುಟ್ಟು ಮುದ್ದಾದ ಬಟನ್ ರೋಸಸ್ ಇಂದ ಹಿಡಿದು ಅಲ್ಲಿ ಬುಲೆಟ್ ಟ್ರೈನ್ ಹೋಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ದಪ್ಪ ಗುಲಾಬಿ ಹೂಗಳು, ಬಣ್ಣದ ಗುಲಾಬಿ ಹೂ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಈಗ ರೋಸ್ ಸೀಸನ್ ಇಲ್ಲಿ. ಸೊ ಎಲ್ಲ ಕಡೆನೂ ಗುಲಾಬಿ ಹೂವಿಂದೆ ಹವಾ. ನನಗಂತೂ ಇದನ್ನೆಲ್ಲ ನೋಡ್ರೆ ಕಿತ್ಕೋಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಯಾರು ಏನೂ ಕೀಳೋದಿಲ್ಲ. ಗೊಂಚಲು ಗುಲಾಬಿ ಹಾಗೆ ಇರುತ್ತೆ. ಇದೆ ಇಲ್ಲಿ ನೋಡಿ ಎಷ್ಟು ತರ ಇದೆ ಅಂತ ಗುಲಾಬಿ. ಇವ್ರ ಮನೆ ಹತ್ರ ಎಷ್ಟು ಗುಲಾಬಿಗಳು ಹಾಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ಫುಲ್ ಗುಲಾಬಿ ಬಣ್ಣದ್ದು. ವಾವ್, ಸಖತ್ ಕ್ಯೂಟ್ ಆಗಿದೆ. ಈ ಕಡೆನೂ ಹಾಕೊಂಡಿದ್ದಾರೆ ಕೆಂಪು ಗುಲಾಬಿ. ಬಟ್ ಯಾರು ಕೀಳೋದೇ ಇಲ್ಲ ಇದನ್ನೆಲ್ಲ. ನನಗೆ ಬಿಟ್ಟರೆ ನಾನೆಲ್ಲ ಇವತ್ತು ಸೋಮವಾರದ ಪೂಜೆ ಮಾಡಿಬಿಡ್ತೀನಿ. ಚೆನ್ನಾಗಿ ಡ್ರಾಪ್ಲೆಟ್ಸ್ ಥರ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಗಿಡಕ್ಕೆ ಹೂಗಳ ತೂಕನೂ ತಡೆಯೋಕ್ಕಾಗ್ತಿಲ್ಲ, ಫುಲ್ ಬೆಂಡಾಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಹೂಗಳು. ಅಲ್ಲಿ ಇವ್ರ ಕಮ್ಯುನಿಟಿ ಹತ್ರನೂ ಮನೆ ಹತ್ರನೂ ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚೀನಿಯರು ಎಷ್ಟು ಪ್ರಕೃತಿ ಪ್ರಿಯರು ಅಂತ ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಷ್ಟು ಹೂಗಳು ಎಲ್ಲೇ ರೋಡ್ ಬದಿನಲ್ಲಿದ್ದರು ಅಥವಾ ಮನೆ ಹತ್ರ ಈ ಥರ ಹಾಕೊಂಡಿದ್ರು ಯಾರು ಕೂಡ ಕೀಳೋದಿಲ್ಲ. ಅವರು ಕಿತ್ಕೊಂಡು ಕೂಡ ವಾಸ್ಗೆ ಮತ್ತು ಪೂಜೆ ಎಲ್ಲ ಮಾಡ್ತಾರೆ. ಅವರು ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ಹಾಕಿರೋದು ಕಣ್ಣಿಗೆ ಒಂದು ನೆಮ್ಮದಿ ಕೊಡುತ್ತೆ. ಅಂದರೆ ಎಷ್ಟೊಂದು ಸಲ ಇದನ್ನು ನಾವು ಡೈರೆಕ್ಟಾಗಿ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ. ನಾವು ಯೂಶ್ವಲಾಗಿ ದಸರಾ ಟೈಮಲ್ಲಿ ಫ್ಲವರ್ ಶೋಗೆಲ್ಲ ಹೋಗ್ತೀವಿ, ಅಲ್ಲಿ ಒಂದು ಹೂಗಳನ್ನ ನೋಡ್ತೀವಿ. ಬಟ್ ಇಲ್ಲಿ ಫ್ಲವರ್ ಶೋ ಅಂತ ಸಪ್ರೇಟಾಗಿ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ರಸ್ತೆ ಬದಿಗಳಲ್ಲೂ ಅಕ್ಕಪಕ್ಕ ಫುಟ್ಪಾತ್ ಹತ್ರ ಎಲ್ಲ ಈ ಥರ ಗುಲಾಬಿ ಹಾಕಿರ್ತಾರೆ. ನಾನಿವಾಗ ರಸ್ತೆ ಬದಿಯಲ್ಲಿರೋ ಒಂದು ಪಾರ್ಕಲ್ಲಿ ಓಡಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಚೈನಾದಲ್ಲಿ ರಸ್ತೆ ಬದಿನಲ್ಲಿ ಎಷ್ಟು ಚೆನ್ನಾಗಿ ಗುಲಾಬಿ ಹೂಗಳನ್ನ ಹಾಕಿದ್ದಾರೆ ಅಂತ. ನನಗಂತೂ ಮುಂಚೆ ಇದನ್ನೆಲ್ಲ ನೋಡಿದ್ರೆ ಕಿತ್ಕೊಂಡೋಗಿ ದೇವ್ರಿಗೆ ಮುಡಿಸ್ಬೇಕು ಅಂತ ಅನಿಸ್ತಿತ್ತು. ಬಟ್ ಹೋಗ್ತಾ ಚೈನಾದಲ್ಲಿ ಜನಗಳೆಲ್ಲ ನೋಡಿ ಏನನ್ಸುತ್ತೆ ಅಂತಂದರೆ ಅವ್ರನ್ನೆಲ್ಲ ನೋಡಿ ಅಭ್ಯಾಸ ಆಗಿ ಗಿಡಗಳಲ್ಲಿರೋ ಹೂಗಳೆಲ್ಲ ಗಿಡದಲ್ಲೇ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರಸ್ತೆಯೂ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಮತ್ತು ಆ ಸಿಟಿಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂಥರ ಈ ಗುಲಾಬಿ ಸ್ಮೆಲ್ಲು, ಒಳಗೆ ಗುಲ್ಕನ್ ಸ್ಮೆಲ್ ಬರುತ್ತಲ್ಲ, ಆ ಥರ ಫೀಲ್ ಕೊಡ್ತಿದೆ. ತುಂಬ ಚೆನ್ನಾಗಿದೆ. ಬರೀ ಇದು ಒಂದು ರಸ್ತೆ ಅಲ್ಲ, ಚೈನಾದಲ್ಲಿ ತುಂಬ ರಸ್ತೆಗಳಲ್ಲಿ ಗುಲಾಬಿ ಹೂ ಹಾಕಿರ್ತಾರೆ. ಬರೀ ಗುಲಾಬಿ ಹೂ ಅಷ್ಟೇ ಅಲ್ಲ, ಇಲ್ಲಿ ನೋಡ್ಬೋದು ನೀವು, ನಾನು ಒಂದು ರೋಡ್ ಪಕ್ಕದಲ್ಲಿರೋ ಒಂದು ವಾಕಿಂಗ್ ಸ್ಟ್ರೀಟ್ ಥರನೇ ಮಾಡಿದ್ದಾರೆ. ಬಟ್ ಇದೊಂದು ಸ್ವಲ್ಪ ವಾಕಿಂಗ್ ಥರನೂ ಆಗಬೇಕು, ಪಾರ್ಕ್ ಫೀಲು ಕೊಡಬೇಕು, ಆ ಥರ ಮಾಡಿದ್ದಾರೆ. ಇಲ್ಲೂ ರೋಡಲ್ಲಿ ಎಷ್ಟು ಥರ ಹೂಗಳು ಹಾಕಿರ್ತಾರೆ ಅಂತ. ಇದು ನಮ್ಮ ಪಾಪು ಓದ್ತಾ ಇರೋವಂಥ ಒಂದು ಶಿಶು ವಿಹಾರದ ಕಾಂಪೌಂಡ್ ಬದಿಯಲ್ಲಿ ಹಾಕಿರೋವಂಥ ಗುಲಾಬಿ ನೋಡಿ ಎಷ್ಟಿದೆ ಅಂತ. ಇದೇ ನಮ್ಮ ಪಾಪು ಓದ್ತಿರೋ ಶಿಶು ವಿಹಾರ. ಈ ಕಾಂಪೌಂಡ್ ಸುತ್ತ ಈ ಶಾಲೆಯವರೇ ಹಾಕಿದ್ದಾರೆ ಹೂವಿನ ಗಿಡನ. ನೋಡ್ಬೋದು ಇಲ್ಲಿ ಸಾಮಾನ್ಯವಾಗಿ ಎಷ್ಟು ಜನ ಗಾಡಿ ನಿಲ್ಲಿಸ್ತಾರೆ, ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ಬಟ್ ಯಾರು ಕೂಡ ಹೂ ಕೀಳೋರೇ ಗತಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹೂಗಳು, ನೋಡೋಕ್ಕೆ ಒಳ್ಳೆ ತಾವರೆ ಹೂವಿನ ಥರ ಹರಳಿದೆ ಅಲ್ವಾ.
ಬಳ್ಳಿ ಸ್ಟ್ರೈಟ್ ನಿಂತಿಲ್ದೇ ಇರೋ ಕಾರಣ ಹೂವೆಲ್ಲ ಬಗ್ಗೋಗಿದೆ, ಎಲ್ಲ ಗೊಂಚಲು ಹೂಗಳು. ಇಲ್ಲ ನೋಡಿ, ಇದು ಸ್ಟ್ರೈಟಾಗಿ ಸ್ಟಿಫಾಗಿ ನಿಂತರೆ ಏನು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ವಾರಕ್ಕೆ ಅದು ಹಾಗೆ ಬಿದ್ದೋಗಿದೆ. ಅದು ಅಪಾರ್ಟ್ಮೆಂಟ್ನ ಕಾಂಪೌಂಡಲ್ಲೂ ಕೂಡ ಎಷ್ಟು ಚೆನ್ನಾಗಿರೋ ಗುಲಾಬಿ ಹೂಗಳಿದೆ ನೋಡಿ. ಇದೊಂದು ಅಪಾರ್ಟ್ಮೆಂಟ್ ಅಂದರೆ ಹಳೆಯ ಒಂದು ಕಮ್ಯುನಿಟಿ ಇದು. ಸೊ ಎಷ್ಟು ಚೆನ್ನಾಗಿರೋ ಗುಲಾಬಿ ಹೂಗಳೆಲ್ಲ ಹರಳಿದೆ. ಇದನ್ನು ಕೂಡ ಯಾರು ಕೀಳಲ್ಲ. ಇದು ಒಂದು ಏನಂತಾರೆ, ಒಂದು ಚೆನ್ನಾಗಿ ಕಾಣುತ್ತೆ ರೋಡು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊಂಚಲು ಗುಲಾಬಿಗಳು. ಚೈನಾದಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ರೋಡು, ಪಾರ್ಕ್ಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಪಾರ್ಕ್ಗಳಲ್ಲಿ ಹಾಕಿರೋಂಥ ಗಿಡಗಳಲ್ಲಿ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಸಿಟಿದೇ ಲುಕ್ಕೇ ಚೇಂಜ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಬಟ್ ಆದರೆ ಇದನ್ನೆಲ್ಲ ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ ಇಲ್ಲಿನ ಜನಗಳ ಸಹಕಾರ ಇಲ್ಲದೆ ಇಲ್ಲ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾವು ಗೌರ್ಮೆಂಟ್ ಅವ್ರು ಏನೇ ಇನಿಷಿಯೇಟಿವ್ ತಗೋಬೋದು, ಅದನ್ನು ಫಾಲೋ ಮಾಡೋದು ಇಲ್ಲಿನ ಸಿಟಿಸನ್ಸ್ದಾಗಿರುತ್ತೆ. ಅದನ್ನು ಫಾಲೋನೇ ಮಾಡಲಿಲ್ಲ ಅಂತಂದರೆ ಅವ್ರು ಎಲ್ಲ ಏನೇನು ತಂದಿರ್ತಾರೋ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ರೋಡ್ ಶುಚಿಯಾಗಿರುತ್ತೆ, ರೋಡ್ನ ಗುಡಿಸ್ಕೊಂಡು ಹೋಗಿರ್ತಾರೆ. ನಾವು ಅಲ್ಲಲ್ಲೇ ಎಲ್ಲ ಕವರೆಲ್ಲ ಬಿಸಾಕ್ತಾ ಹೋದರೆ ಏನು ಶುಚಿ ಆಗೋಕ್ಕೆ ಚಾನ್ಸ್ ಆಗುತ್ತೆ, ಏನು ಕ್ಲೀನಾಗಿ ಆಗೋದಿಲ್ಲ. ಪ್ರತಿಯೊಬ್ಬರು ಕ್ಲೀನ್ನೆಸ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅವ್ರವ್ರ ಕೈಲಿ ಆಗೋವಂಥ ಸಹಕಾರನ ಅವರು ಕೊಡ್ತಾರೆ. ಸಹಕಾರ ಅಂದರೆ ಇದು ದುಡ್ಡು ಕೊಡೋದಂತಲ್ಲ. ಈಗ ಈ ಡಸ್ಟ್ಬಿನ್ ಅಳವಡಿಸಿರ್ತಾರೆ ಅಂತಂದರೆ ಅಲ್ಲಲ್ಲೇ ಕಸ ಹಾಕಬೇಕು ಅಂತ ಹೇಳಿರ್ತಾರೆ, ಅದನ್ನು ಅವರು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ. ಬರೀ ಈ ಥರ ದಿನಗಳಷ್ಟೇ ಅಲ್ಲ, ಚೈನಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾರೆ. ಎಷ್ಟು ಜನ ಓಡಾಡ್ತಾರೆ, ಬಟ್ ಆದರೂ ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನೀವು, ಪಾರ್ಕು ಸುತ್ತಮುತ್ತ ಎಲ್ಲ. ಆಮೇಲೆ ಈ ಕಡೆ ಈಗ ನಮ್ಮ ಕಡೆ ಎಲ್ಲ ದಸರಾ ಹಬ್ಬ ಎಲ್ಲ ಮಾಡುವಾಗ ಚಿಪ್ಸು ಪಾಪ್ಕಾರ್ನು ಎಲ್ಲ ಪ್ಯಾಕೆಟ್ನೆಲ್ಲ ಅಲ್ಲಲ್ಲೇ ತಿಂದು ವಾಟ್ರ್ ಬಾಟ್ಲು ಜ್ಯೂಸ್ ಬಾಟ್ಲೆಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿರ್ತಾರೆ. ಅಷ್ಟು ಕ್ಲೀನ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಎಷ್ಟು ಮನಿ ವೇಸ್ಟ್, ಎಷ್ಟು ಲೇಬರ್ ಚಾರ್ಜ್ ಆಗುತ್ತೆ ಅನ್ನೋದೆಲ್ಲ ಯಾರೂ ನೋಡೋದಿಲ್ಲ. ಆಮೇಲೆ ನಮ್ಮ ಸಿಟಿ ಅಷ್ಟು ಕಂಗೊಳಿಸ್ತಿರುತ್ತೆ, ಎಷ್ಟು ಬೇಗ ಒಂದು ದಿನದಲ್ಲಿ ಎಲ್ಲ ಅಷ್ಟು ಗಲೀಜಾಗ್ಬಿಡುತ್ತೆ. ಆವಾಗ ತಾನೇ ತಾಯಿ ಚಾಮುಂಡೇಶ್ವರಿನ ರೋಡ್ ಎತ್ಕೊಂಡು ಹೋಗಿರ್ತಾರೆ, ವಾಪಸ್ಸು ತಗೊಂಡು ಬಂದು ಬೆಟ್ಟದಲ್ಲಿ ಇಡೋ ಅಷ್ಟರಲ್ಲಿ ಈ ರೋಡೆಲ್ಲ ಫುಲ್ ಗಲೀಜು ಮಾಡಿಬಿಟ್ಟಿರ್ತಾರೆ. ಸೊ ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಅಂತ. ಕುಡ್ದಿರೋ ವಾಟ್ರ್ ಬಾಟ್ಲನ್ನ ವಾಪಸ್ ನಾವು ಬ್ಯಾಗ್ ಹಾಕೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ಇನ್ ಕೇಸ್ ಡಸ್ಟ್ಬಿನ್ ಅಳವಡಿಸಿಲ್ಲ ಅಂತ ಅಂದರೆ ನಾವು ಎಲ್ಲನೂ ಡಸ್ಟ್ಬಿನ್ಗೆ ಹಾಕ್ತಿದ್ದೀವಿ ಅಂತಂದರೆ ಸರ್ಕಾರದವರು ಇನ್ನೂ ಒಂದಷ್ಟು ಜಾಸ್ತಿ ಇನ್ಸ್ಟಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಶುಚಿತ್ವನ ನಾವು ಈ ಥರ ಕಾಪಾಡ್ಕೊಳ್ಳೋದ್ರಲ್ಲಿ ಜನಗಳೆಲ್ಲರೂ ಕೈ ಜೋಡಿಸ್ಬೋದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.